ಹಲೋ ವಿದ್ಯಾರ್ಥಿಗಳೇ, ನಾನು ಸುನಿಲ್ ಕುಮಾರ್. ಇವತ್ತಿನ ತರಗತಿಯಲ್ಲಿ ಪ್ರಮುಖ ಆಹಾರ ಪಾರ್ಕ್ಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಹಾಗಾದ್ರೆ ಮೊದಲನೇದಾಗಿ ನೋಡೋದಾದ್ರೆ ಪ್ರಸ್ತಾವಿತ ಇರ್ತಕ್ಕಂಥವು, ಆಲ್ರೆಡಿ ಇವಾಗ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅನುಮೋದನೆ ಪಡಿತಾ ಇರ್ತಕ್ಕಂಥ ಪಾರ್ಕ್ಗಳನ್ನ ನೋಡೋಣ. ಅವಕ್ಕೆ ಪ್ರಸ್ತಾವಿತ ಆಹಾರ ಪಾರ್ಕ್ಗಳು ಅಂತೀವಿ. ಟೋಟಲ್ ಎಷ್ಟಿದಾವೆ ಅಂತಂದ್ರೆ 5 ಬರ್ತದೆ ಪ್ರಸ್ತಾವಿತ ಇರ್ತಕ್ಕಂಥ ಪಾರ್ಕ್ಗಳು. ಯಾವ್ಯಾವುದು ಅಂತಂದ್ರೆ ಒಳನಾಡು ಮೀನುಗಾರಿಕಾ ಪಾರ್ಕ್ ಅಂತ ಹೇಳ್ಬಿಟ್ಟು ಕರಿತೀವಿ. ಎಲ್ಲಿದೆ ಅಂತಂದ್ರೆ ಇದು ಬಳ್ಳಾರಿಯಲ್ಲಿ ಇರ್ತಕ್ಕಂಥದ್ದನ್ನ ನೋಡ್ತೀವಿ. ಬಳ್ಳಾರಿಯಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅನುಮೋದನೆ ತಗೊಳ್ತಾ ಇರ್ತಕ್ಕಂಥ ಪಾರ್ಕ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಒನ್ ಸ್ಪೈಸ್ ಪಾರ್ಕ್ ಅಂತ ಹೇಳ್ಬಿಟ್ಟು, ಸ್ಪೈಸ್ ಪಾರ್ಕ್ ಎಲ್ಲಿದೆ ಅಂತಂದ್ರೆ ಚಿಕ್ಕಮಗಳೂರು. ಇದು 2024 ಬಜೆಟ್ ಅಲ್ಲಿ ಅನುಮೋದನೆ ಪಡೆದಿರ್ತಕ್ಕಂಥ ಪಾರ್ಕ್ ಆಗಿರ್ತಕ್ಕಂಥ ಯಾವುದು ಸ್ಪೈಸ್ ಪಾರ್ಕ್ ಎಲ್ಲಿ ಚಿಕ್ಕಮಗಳೂರು. ನೆನ್ಪಿಟ್ಕೋಬೇಕು, ಸ್ಪೈಸ್ ಪಾರ್ಕ್ ಚಿಕ್ಕಮಗಳೂರು. ನೆಕ್ಸ್ಟ್ ಕಾಫಿ ಪಾರ್ಕ್. ಓಕೆ, ಕಾಫಿ ಪಾರ್ಕ್. ಕಾಫಿ ಪಾರ್ಕ್ ಎಲ್ಲಿದೆ ಅಂತಂದ್ರೆ ಓಕೆ ಚಿಕ್ಕಮಗಳೂರು, ಹಾಸನ, ಮಡಿಕೇರಿ 3 ಕಡೆನೂ ಸ್ಥಾಪನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ರಸ್ತಾವನೆ ಇರ್ತಕ್ಕಂಥದ್ದನ್ನ ನೋಡ್ತೀವಿ. ಕಾಫಿ ಪಾರ್ಕ್ ಯಾವುದು ಎಲ್ಲಿ ಚಿಕ್ಕಮಗಳೂರು, ಹಾಸನ ಮತ್ತು ಮಡಿಕೇರಿಯಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ 4ನೇ ನೋಡೋದಾದ್ರೆ ವೈನ್ ಪಾರ್ಕ್. ನಿಮ್ಮೆಲ್ಲರ ನೆಚ್ಚಿನ ವೈನ್ ಪಾರ್ಕ್ ಎಲ್ಲಿದೆ ಅಂತಂದ್ರೆ ನಂದಿ ವ್ಯಾಲಿ, ಹಂಪಿ ವ್ಯಾಲಿ. ಎಲ್ಲಿ ಕಂಡು ಬರುತ್ತೆ? ಹಂಪಿ ವ್ಯಾಲಿಯಲ್ಲಿ. ಓಕೆ, ಯಾವ ಡಿಸ್ಟಿಕ್ಕು ಅಂತಂದ್ರೆ ವಿಜಯನಗರ ಡಿಸ್ಟಿಕ್ ಆಗಿರ್ತಕ್ಕಂಥದ್ದು. ಓಕೆ, ವೈನ್ ಪಾರ್ಕ್. ನೆಕ್ಸ್ಟ್ ಲಾಸ್ಟ್ ಒನ್ ನೋಡೋದಾದ್ರೆ ಸೋಯಾ ಸಂಸ್ಕರಣೆ ಪಾರ್ಕ್ ಅಂತ ಹೇಳ್ಬಿಟ್ಟು. ಸೋಯಾ ಸಂಸ್ಕರಣೆ ಪಾರ್ಕ್ ಎಲ್ಲಿ ಕಂಡು ಬರುತ್ತೆ? ಬೀದರ್ನಲ್ಲಿ ಕಂಡು ಬರ್ತಕ್ಕಂಥ ಪಾರ್ಕ್ ಆಗ್ತದೆ. ಓಕೆ, ಬೀದರ್ನಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್ ಥರ್ಡ್ ಲಾಸ್ಟ್ ಒನ್ ನೋಡೋದಾದ್ರೆ ಸೀ ಫುಡ್ ಪಾರ್ಕ್ ಎಲ್ಲಿ ಕಂಡು ಬರುತ್ತೆ? ಉಡುಪಿಯಲ್ಲಿ ಕಂಡು ಬರ್ತಕ್ಕಂಥದ್ದು ಸೀ ಫುಡ್ ಪಾರ್ಕ್. ಓಕೆ, ಉಡುಪಿಯಲ್ಲಿ ಸೀ ಫುಡ್ ನೆನ್ಪಿಟ್ಕೋಬೇಕು, ಉಡುಪಿ ಬೀಚ್ ಸೀ ಫುಡ್. ನೆಕ್ಸ್ಟ್ ಬ್ಯಾಡಗಿ ಮೆಣಸಿನ್ಕಾಯಿ ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಹಾವೇರಿಯಲ್ಲಿ ಕಂಡು ಬರುತ್ತೆ. ಹಾವೇರಿ ಬ್ಯಾಡಗಿ ಮೆಣಸಿನ್ಕಾಯಿ ಪಾರ್ಕ್. ಬ್ಯಾಡಗಿ ಮೆಣಸಿನ್ಕಾಯಿ ಸ್ಪೈಸ್ ಪಾರ್ಕ್ ಅಂತ ಕರಿತೀವಿ. ಬ್ಯಾಡಗಿ ಮೆಣಸಿನ್ಕಾಯಿ ಪಾರ್ಕ್ ಸ್ಪೈಸ್ ಪಾರ್ಕ್ ಎಲ್ಲಿ ಅಂತಂದ್ರೆ ಹಾವೇರಿಯಲ್ಲಿ ಕಂಡು ಬರ್ತಕ್ಕಂಥದ್ದು. ನೆಕ್ಸ್ಟ್ ಮೆಕ್ಕೆಜೋಳ ತಂತ್ರಜ್ಞಾನ ಪಾರ್ಕ್ ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ರಾಣಿಬೆನ್ನೂರಿನಲ್ಲಿ ಕಂಡು ಬರ್ತಕ್ಕಂಥ ಮೆಕ್ಕೆಜೋಳ ತಂತ್ರಜ್ಞಾನ ಪಾರ್ಕ್. ಮೆಕ್ಕೆಜೋಳ ಮೇಸ್ ಟೆಕ್ನಾಲಜಿಕಲ್ ಪಾರ್ಕ್ ಅಂತ ಕರಿತೀವಿ. ನೆಕ್ಸ್ಟ್ ರೈಸ್ ಟೆಕ್ನಾಲಜಿಕಲ್ ಪಾರ್ಕ್ ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಕಾರಟಗಿಯಲ್ಲಿ ಕಂಡು ಬರ್ತದೆ. ಯಾವ ಡಿಸ್ಟಿಕ್ ಅಂದ್ರೆ ಕೊಪ್ಪಳ ಜಿಲ್ಲೆಯ ಕಾರಟಗಿಯಲ್ಲಿ ಕಂಡು ಬರ್ತದೆ. ಯಾವುದು? ರೈಸ್ ಟೆಕ್ನಾಲಜಿಕಲ್ ಪಾರ್ಕ್. ನೆಕ್ಸ್ಟ್ ಹೊಸದು ಬೆಲ್ಲದ ಪಾರ್ಕ್ ಎಲ್ಲಿ ಕಂಡು ಬರುತ್ತೆ ಅಂತ ನೋಡೋದಾದ್ರೆ ಮುಧೋಳದಲ್ಲಿ ಕಂಡು ಬರ್ತಕ್ಕಂಥ ಬೆಲ್ಲದ ಪಾರ್ಕ್. ಓಕೆ, ಬೆಲ್ಲದ ಪಾರ್ಕ್. ನೆಕ್ಸ್ಟ್ PM ಮಿತ್ರ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಕಲಬುರ್ಗಿಯಲ್ಲಿ ಕಂಡು ಬರ್ತಕ್ಕಂಥದ್ದು. ಓಕೆ, PM ಮಿತ್ರ ಮೆಗಾ ಟೆಕ್ಸ್ಟೈಲ್ ಪಾರ್ಕ್. ಓಕೆ, ನೆಕ್ಸ್ಟ್ ನೋಡೋದಾದ್ರೆ ತೊಗರಿ ಪಾರ್ಕ್ ಅಂತಾನು ಇದೆ. ತೊಗರಿ ಪಾರ್ಕ್ ಎಲ್ಲಿ ಕಂಡು ಬರುತ್ತೆ? ನಮ್ಗೆ ಆಲ್ರೆಡಿ ಗೊತ್ತಿರ್ತಕ್ಕಂಥದ್ದು. ಈ ತೊಗರಿಗೆ GI ಟ್ಯಾಗ್ ಕೂಡ ಸಿಕ್ಕಿರ್ತಕ್ಕಂಥದ್ದನ್ನ ನೋಡ್ತೀವಿ. ಕಲಬುರ್ಗಿಯ ತೊಗರಿ. ಓಕೆನಾ, ಕಲಬುರ್ಗಿಯಲ್ಲಿ ತೊಗರಿ ಟೆಕ್ನಾಲಜಿ ಪಾರ್ಕ್ ಕಲಬುರ್ಗಿಯಲ್ಲಿ ಇದೆ. ನೆಕ್ಸ್ಟ್ ತೆಂಗು ಟೆಕ್ನಾಲಜಿ ಪಾರ್ಕ್ ಎಲ್ಲಿದೆ ಅಂತಂದ್ರೆ ತಿಪ್ಟೂರಿನಲ್ಲೂ ಮತ್ತು ಬೀದರ್ನಲ್ಲಿ ಸ್ಥಾಪನೆ ಮಾಡ್ತಾರೆ. ಇಲ್ಲಿ ಇರ್ತಕ್ಕಂಥದ್ದು ತೆಂಗು ಟೆಕ್ನಾಲಜಿಕಲ್ ಪಾರ್ಕ್ ಅಂತ ಹೇಳ್ಬಿಟ್ಟು. ಹಾಗಾದ್ರೆ PM ಮಿತ್ರ ಅಂತಂದ್ರೆ ಏನು ಅಂತ ನೋಡೋಣ. ಇಲ್ಲೇ ಬರೀತೀನಿ. PM ಮಿತ್ರ ಅಂತಂದ್ರೆ PM ಪ್ರಧಾನಮಂತ್ರಿ. ಓಕೆ, ಮೆಗಾ ಇಂಟಿಗ್ರೇಟೆಡ್ ಟೆಕ್ಸ್ಟೈಲ್ ರೀಜನ್ ಅಂಡ್ ಅಪೆರಲ್ ಅಂತ ಹೇಳ್ಬಿಟ್ಟು ಕರಿತೀವಿ. PM ಮೆಗಾ ಇಂಟಿಗ್ರೇಟೆಡ್ ಟೆಕ್ಸ್ಟೈಲ್ ರೀಜನ್ ಅಂಡ್ ಅಪೆರಲ್ ಅಂತ ಹೇಳ್ಬಿಟ್ಟು ಇದು PM ಮಿತ್ರ ಫುಲ್ ಫಾರ್ಮ್ ಆಗಿರ್ತಕ್ಕಂಥದ್ದನ್ನ ನೋಡ್ತೀವಿ. ನೆಕ್ಸ್ಟ್ ನೋಡೋದಾದ್ರೆ ಇನ್ನೋವಾ ಅಗ್ರಿ ಬಯೋ ಪಾರ್ಕ್ ಅಂತಕ್ಕಂಥದ್ದು ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಮಾಲೂರಿನಲ್ಲಿ ಕಂಡು ಬರ್ತಕ್ಕಂಥದ್ದು ಇನ್ನೋವಾ ಅಗ್ರಿ ಬಯೋ ಪಾರ್ಕ್ ಅಂತಕ್ಕಂಥದ್ದು. ನೆಕ್ಸ್ಟ್ ಅಕ್ಷಯ ಫುಡ್ ಪಾರ್ಕ್ ಎಲ್ಲಿದೆ? ಹಿರಿಯೂರಿನಲ್ಲಿ ಇರ್ತಕ್ಕಂಥದ್ದು ಅಕ್ಷಯ ಫುಡ್ ಪಾರ್ಕ್. ಓಕೆ, ನಾನು ನೋಡ್ಕೋಬಹುದು, ಹಿರಿಯೂರಿನಲ್ಲಿ ಕಂಡು ಬರ್ತಕ್ಕಂಥದ್ದು. ನೆಕ್ಸ್ಟ್ ಜೀವರ್ಗಿ ಅಗ್ರೋ ಫುಡ್ ಪಾರ್ಕ್ ಅಂತಕ್ಕಂಥದ್ದು ಜೀವರ್ಗಿಯಲ್ಲಿ ಕಂಡು ಬರ್ತದೆ. ಇಲ್ಲಿ ನೋಡ್ರಿ, ಜೀವರ್ಗಿ ಅಗ್ರೋ ಫುಡ್ ಪಾರ್ಕ್. ನೆಕ್ಸ್ಟ್ ಗ್ರೀನ್ ಫುಡ್ ಪಾರ್ಕ್ ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಬಾಗಲಕೋಟೆಯಲ್ಲಿ ಕಂಡು ಬರ್ತಕ್ಕಂಥದ್ದು ಗ್ರೀನ್ ಫುಡ್ ಪಾರ್ಕ್.
ಓಕೆ. ಇಂಟಿಗ್ರೇಟೆಡ್ ಮೆಗಾ ಫುಡ್ ಪಾರ್ಕ್ ಎಲ್ಲಿದೆ ಅಂತಂದ್ರೆ ತುಮಕೂರಿನಲ್ಲಿ ಇರ್ತಕ್ಕಂಥದ್ದು ನೋಡ್ತೀವಿ. ನೆಕ್ಸ್ಟ್ ಫೇವರಿಚ್ ಮೆಗಾ ಫುಡ್ ಪಾರ್ಕ್ ಎಲ್ಲಿದೆ ಅಂತಂದ್ರೆ ಕೆ ಆರ್ ಪೇಟೆ, ಮಂಡ್ಯದಲ್ಲಿ ಕಂಡು ಬರ್ತಕ್ಕಂಥ ಕೆ ಆರ್ ಪೇಟೆಯಲ್ಲಿ ಇರ್ತಕ್ಕಂಥ ಫೇವರಿಚ್ ಮೆಗಾ ಫುಡ್ ಪಾರ್ಕ್ ಅಂತ ಕರಿತೀವಿ. ಓಕೆ, ಇವತ್ತಿನ ತರಗತಿಯಲ್ಲಿ ಇಷ್ಟು ಇರಲಿ. ಮುಂದಿನ ತರಗತಿಯಲ್ಲಿ ಇನ್ನೂ ಒಳ್ಳೊಳ್ಳೆ ಟಾಪಿಕ್ಗಳನ್ನ ಹೇಳ್ತಾ ಹೋಗ್ತೀನಿ. ತುಂಬಾ ಇಂಪಾರ್ಟೆಂಟ್ ಇರ್ತಕ್ಕಂಥ ಕರೆಂಟ್ ಅಫೇರ್ಸ್ ಆಗಿತ್ತು ಇವತ್ತಿನ ದಿನದಲ್ಲಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.